ಇಂಡಿಯಾ ಟಿವಿ CNX ಸಮೀಕ್ಷೆ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ, ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಏಕಾಂಗಿ ಸಂಖ್ಯೆಗಳನ್ನು ನೋಡಿದ್ವಿ. ಎಲ್ಲ ರಾಜ್ಯಗಳ ವಿವರಗಳಿದ್ದಾವೆ. ಒಂದೊಂದೇ ರಾಜ್ಯವನ್ನು ನೋಡ್ತಾ ಹೋದರೆ ಸಮಯ ಸಾಕಾಗೋದಿಲ್ಲ. ಕ್ಲೀನ್ ಸ್ವೀಪ್, BJP ಕ್ಲೀನ್ ಸ್ವೀಪ್ ಮಾಡುವ ರಾಜ್ಯಗಳದೊಂದು ಪಟ್ಟಿಯನ್ನು ಈ ಸರ್ವೆ ಕೊಟ್ಟಿದೆ. ಕ್ಲೀನ್ ಸ್ವೀಪ್ ಅಂದರೆ ಅಷ್ಟಕ್ಕಷ್ಟು ಸ್ಥಾನಗಳನ್ನು BJPಯಲ್ಲಿ ಗೆಲ್ಲುತ್ತೆ ಅಂತ. ಒಂದು ಸಲ ಅದನ್ನು ನೋಡಿಕೊಂಡು ದಕ್ಷಿಣದ ರಾಜ್ಯಗಳಿಗೆ ಬರ್ತೀವಿ, ಮಹಾರಾಷ್ಟ್ರವನ್ನು ಸೇರಿದಂತೆ. ಗೋವಾ 2 ಕ್ಷೇತ್ರಗಳಿದ್ದಾವೆ, 2 BJP ಗೆಲ್ಲುತ್ತಂತೆ. ಉತ್ತರಾಖಂಡ್ 5 ಇದ್ದಾವೆ, 5 BJP ಗೆಲ್ಲುತ್ತಂತೆ. ಗುಜರಾತ್ 26, ಕಳೆದ ಸಲ ಗೆದ್ದಂತೆ 26ಕ್ಕೆ 26 BJP ಗೆಲ್ಲುತ್ತಂತೆ. ಮಧ್ಯಪ್ರದೇಶ 29 ಕ್ಷೇತ್ರಗಳ ಪೈಕಿ ಕಳೆದ ಸಲ 28ನ BJP ಗೆದ್ದಿತ್ತು. ಕಮಲ್ನಾಥ್ ಮಗ ನಕುಲ್ನಾಥ್ 1 ಕ್ಷೇತ್ರದಲ್ಲಿ ಗೆದ್ದಿದ್ರು. ಈ ಸಲ ಅದನ್ನೂ ಕಾಂಗ್ರೆಸ್ ಸೋಲುತ್ತೆ. 29ಕ್ಕೆ 29 ಮಧ್ಯಪ್ರದೇಶದಲ್ಲಿ BJP ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ರಾಜಸ್ಥಾನ 25ಕ್ಕೆ 25, ಕಳೆದ ಸಲದ ರಿಸಲ್ಟ್ ರಿಪೀಟ್ ಆಗುತ್ತೆ. ದೆಹಲಿ 7ಕ್ಕೆ 7 ಗೆಲ್ತಾರಂತೆ, ಕಳೆದ ಸಲದ ರಿಸಲ್ಟ್ ಮತ್ತೆ ರಿಪೀಟ್ ಆಗುತ್ತೆ. ಹಿಮಾಚಲ 4ಕ್ಕೆ 4 ಗೆಲ್ತಾರೆ. ಹರಿಯಾಣ 10ಕ್ಕೆ 10 ಗೆಲ್ತಾರಂತೆ. BJP ಕ್ಲೀನ್ ಸ್ವೀಪ್ ಮಾಡುವ ರಾಜ್ಯಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಪ್ರಶಾಂತ್ ಮತ್ತು ರಮೇಶ್ ಬಾಬು ಇಬ್ಬರದೇ ರಿಯಾಕ್ಷನ್ ತಗೊಳ್ತೀನಿ ನಾನು ಇದಕ್ಕೆ. ಪ್ರಶಾಂತ್, ಪಾಸಿಬಿಲಿಟೀಸ್. ಅಜಿತ್ ನೋಡಿ, ಮಧ್ಯಪ್ರದೇಶ್, ಗುಜರಾತ್, ಛತ್ತೀಸ್ಗಢ, ರಾಜಸ್ಥಾನ್ ಕಳೆದ ಬಾರಿ ಕೂಡ BJP ದೊಡ್ಡ ಮಟ್ಟದ ಜಯವನ್ನು ಗಳಿಸಿತ್ತು. ಈ ಬಾರಿಯ ವಿಧಾನಸಭಾ ಚುನಾವಣೆಯನ್ನು ಇಂಡಿಕೇಟರ್ಸ್ ಆಗಿ ತೆಗೆದುಕೊಂಡ್ರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಏನೋ ಒಂದು ಅಪ್ಯಾರಟಸ್ ಉಳಿಸ್ಕೊಂಡಿದೆ ಅಂತಕ್ಕಂಥದ್ದಿಲ್ಲ. ಕಮಲ್ನಾಥ್ರೇ ಸ್ವತಃ ಕಾಂಗ್ರೆಸ್ ಬಿಡ್ಲಿಕ್ಕೆ ತಯಾರಾಗಿದ್ದರು. ಛತ್ತೀಸ್ಗಢದಲ್ಲಿ ಅಧಿಕಾರ ಕಳೆದುಕೊಂಡ ನಂತರ ನೋಡಿ, ಅಧಿಕಾರ ಇದ್ದಾಗಲೂ ಕೂಡ ಅಲ್ಲಿ BJP ಸ್ವೀಪ್ ಮಾಡಿತ್ತು, ಕಾಂಗ್ರೆಸ್ ಅಧಿಕಾರ ಇದ್ದಾಗಲೂ ಕೂಡ. ಈಗ BJP ಅಧಿಕಾರ ಇದ್ದಾಗ ಇನ್ನೂ ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ 2-3 ತಿಂಗಳ ಹಿಂದೆ ಬಂದಿರತಕ್ಕಂಥವಕ್ಕೆ ಆ್ಯಂಟಿ ಇನ್ಕಂಬನ್ಸಿ ಅಂತಕ್ಕಂಥದ್ದು ಇರಲ್ಲ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ರ ಜಗಳದ ಕಾರಣದಿಂದ BJP ಸರ್ಕಾರ ಬಂತು. ಹೀಗಾಗಿ ಮತ್ತು ಗುಜರಾತ್ ನರೇಂದ್ರ ಮೋದಿಯವರ ಸ್ವಂತ ರಾಜ್ಯ. ಹೀಗಾಗಿ ಈ 4 ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ BJP ಕಳೆದ ಬಾರಿಯೂ ಸ್ವೀಪ್ ಮಾಡಿತ್ತು, 14ರಲ್ಲೂ ಸ್ವೀಪ್ ಮಾಡಿತ್ತು. ನೀವು 2009 4ರ ಫಲಿತಾಂಶ ಸ್ವಲ್ಪ ಭಿನ್ನ ಇತ್ತು. 9ರ ಫಲಿತಾಂಶವನ್ನು ತೆಗೆದುಕೊಂಡಾಗಲೂ ಕೂಡ ಈ ರಾಜ್ಯಗಳಲ್ಲಿ BJP ಅತಿ ಹೆಚ್ಚು ಸ್ಥಾನಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಗಳಿಸಿದ್ದನ್ನು ನಾವು ನೋಡಿದ್ವಿ. ಮಧ್ಯಪ್ರದೇಶದಲ್ಲಿ ಛಿಂದ್ವಾರ, ನಕುಲ್ನಾಥ್ ಒಂದು ಸೀಟ್ ಬಿಟ್ಟರೆ ಯಾವುದನ್ನೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ರಾಜಸ್ಥಾನದಲ್ಲಿ ಸ್ವತಃ ಅಶೋಕ್ ಗೆಹ್ಲೋಟ್ರ ಪುತ್ರ ವೈಭವ್ ಗೆಹ್ಲೋಟ್ ಚುನಾವಣೆಯನ್ನು ಸೋತಿದ್ರು. ಛತ್ತೀಸ್ಗಢದಲ್ಲಿ 1 ಸೀಟ್ ಬಿಟ್ಟರೆ ಉಳಿದೆಲ್ಲವನ್ನು ಕೂಡ BJP ಸ್ವೀಪ್ ಮಾಡಿತ್ತು. ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರ ಸ್ವಂತ ರಾಜ್ಯ ಅನ್ನುವ ಕಾರಣದಿಂದ ಸಹಜವಾಗಿ ಗುಜರಾತಿಗಳು ನಮ್ಮ ಪ್ರಧಾನಮಂತ್ರಿ ಅಂತಕ್ಕಂಥ ಕಾರಣಕ್ಕೋಸ್ಕರ ವೋಟ್ ಮಾಡ್ತಾರೆ. ವಿಧಾನಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ 2017ರಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇದ್ದರು, 19ರಲ್ಲಿ BJPಗೆ ದೊಡ್ಡ ಮಟ್ಟದ ಜಯ ಕೊಟ್ಟಿದ್ದರು. ಹೀಗಾಗಿ ಇದನ್ನು ನಂಬದೇ ಇರಲಿಕ್ಕೆ ಕಾರಣಗಳಿಲ್ಲ. ಅಂದರೆ +or-2 ಎನಿವೇರ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೀಟ್ ಬೈ ಸೀಟ್ ನೀವು ಹೋಗಿಬಿಟ್ರೆ 26 ಗೆಲ್ಲುತ್ತೆ, 25 ಗೆಲ್ಲಲ್ಲ ಅಂತ ಹೇಳೋಕ್ಕಾಗಲ್ಲ. ಅನೇಕ ಬಾರಿ ನೀವು +or-2 +or-3 ಪ್ರತ್ಯೇಕ ರಾಜ್ಯದಲ್ಲಿ ನಿಶ್ಚಿತವಾಗಿರುತ್ತೆ. ಸ್ಟ್ರೈಕ್ ರೇಟ್ ಮೋರ್ ದೆನ್ 90% ಇರುತ್ತೆ ಇಲ್ಲಿ ಅಂತ ಹೇಳ್ಬೋದು. ಮೇ ಬಿ ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ಹಾಗೆ ಅನ್ನಿಸ್ದೇ ಇರಲಿಕ್ಕೆ ಕಾಂಗ್ರೆಸ್ಸಲ್ಲೇನೋ ಗಟ್ಟಿಯಾಗಿರ್ತಕ್ಕಂಥ ಸಂಘಟನೆಯನ್ನು ಮಾಡ್ತಾ ಇದೆ, ಚುನಾವಣೆಗಳನ್ನು ಎದುರಿಸ್ತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಎಸ್, ರಮೇಶ್ ಬಾಬು ಅವರೇ, ಇದೇ ಕಬ್ಬಿಣದ ಕಡಲೆ, ಇದೇ ಬಾಟ್ಲ್ ನೆಕ್ ಇರೋದು. ನೀವೇನು ಚರ್ಚೆ ಆರಂಭಕ್ಕೆ ನಂಬರ್ಗಳನ್ನು ಹೇಳಿದ್ರಲ್ಲ, ಆ ನಂಬರ್ಗಳ ರಿಯಲೈಸ್ ಆಗಬೇಕು ಅಂದರೆ ಈ ಒಗಟು ಒಡೆಯಬೇಕಾಗಿದೆ. 100%. ನಾನು ನಿಮಗೆ ಸೌತ್ ಇಂಡಿಯಾದಾಗಲೇ ಮಾತಾಡಿದೆ, 130 ಸ್ಥಾನಗಳಲ್ಲಿ ಸೌತ್ ಇಂಡಿಯಾದಲ್ಲಿ ಏನಾಗ್ಬೋದು ಅಂತೇಳಿ. ಈಗ ತಾವು ಗೋವಾ ಸಹಿತವಾಗಿ ಮಧ್ಯಪ್ರದೇಶ, ಗುಜರಾತು, ರಾಜಸ್ಥಾನ, ದೆಹಲಿ, ಉತ್ತರಾಖಂಡು ಇವೆಲ್ಲ ತೋರಿಸೋದು, ಇನ್ಕ್ಲೂಡಿಂಗ್ ನಾನು ಬಿಹಾರನ್ನು ಮಾತಾಡ್ತೀನಿ. ಬಿಹಾರನ್ನು ಸೇರಿಸ್ಕೊಂಡು ಬಿಹಾರದಲ್ಲಿ 40ಕ್ಕೆ 38 ಗೆಲ್ತು BJP. ಮಧ್ಯಪ್ರದೇಶದಲ್ಲಿ 29ಕ್ಕೆ 28 ಗೆದ್ದರು. ಅದರಲ್ಲಿ 1-2 ಸೀಟ್ ಒಂದು ಕಡೆ ಇಟ್ಕೊಳ್ಳೋಣ. ಈ ಸುಮಾರು 12 ರಾಜ್ಯಗಳಲ್ಲಿ BJP ಕಳೆದ ಸಾರಿ 150 ಸೀಟು ತಾವೇನೀಗ ತೋರಿಸ್ತಾ ಇದ್ದೀರಾ, ಇನ್ಕ್ಲೂಡಿಂಗ್ ಬಿಹಾರ ಹೇಳ್ತಾ ಇದ್ದೀನಿ ನಾನು. ಓಕೆ, 150 ಸ್ಥಾನದಲ್ಲಿ ನಿಯರ್ ಬೈ 142ವರೆಗೂ ಹೋಯ್ತು, 142ವರೆಗೂ ಹೋಯ್ತು. ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ. ನೀವು ಬಿಹಾರದಲ್ಲಿ 2 ಸೀಟು, ಮಧ್ಯಪ್ರದೇಶ 1 ಸೀಟು ಈ ಥರದ್ದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ BJP 95% ಸೀಟನ್ನು ಗೆದ್ದಿತ್ತು. ಇವತ್ತು BJPಗೆ ಸೆಟ್ ಬ್ಯಾಕ್ ಆಗ್ತಾ ಇರೋದೇ ಅಲ್ಲಿ. ಒಂದು
ದಕ್ಷಿಣ ಭಾರತದಲ್ಲಿ ಅವರಿಗೆ ಸೀಟ್ ಕಡಿಮೆ ಆಗ್ತಾ ಇದೆ. ಇವತ್ತು ತಾವೇನು ಔಟ್ ಆಫ್ ಔಟ್ ಏನು ತಗೊಂಡಿದ್ರು ಆ ರಾಜ್ಯಗಳಲ್ಲಿ BJP ಇವತ್ತು 50% ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ, ಇನ್ಕ್ಲೂಡಿಂಗ್ ಬಿಹಾರ. ಮಧ್ಯಪ್ರದೇಶದಲ್ಲಿ ಅಫ್ಕೋರ್ಸ್ ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇರುತ್ತೆ ಅವ್ರದ್ದು, ಅಲ್ಲಿ ನಾನು 50-50 ಅಂತ ಹೇಳೋದಿಲ್ಲ. ಮಧ್ಯಪ್ರದೇಶವನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ರಾಜ್ಯಗಳಲ್ಲಿ BJPಗೆ 50% ಅವಕಾಶ ಇರ್ತಕ್ಕಂಥದ್ದು. ಅವರ ಸಂಖ್ಯೆಯಲ್ಲಿ ಇಳಿತಾ ಇದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಇವತ್ತು ತಾವೇನು ತೋರಿಸ್ತಾ ಇದ್ದೀರಾ, ಉತ್ತರ ಪ್ರದೇಶ ಹೊರತುಪಡಿಸಿ 150 ಸ್ಥಾನ ಮತ್ತು ಸೌತ್ ಇಂಡಿಯಾದಲ್ಲಿ 130 ಸ್ಥಾನ, ಇವೆರಡೂ ನೀವು ಜೊತೆ ಮಾಡಿದಾಗ ಅಲ್ಲ 280. ಬಿಜೆಪಿ ಕಳ್ಕೊಳತ್ತೆ. ಎಷ್ಟು ಕಳ್ಕೊಳಕ್ಕೆ ಸಾಧ್ಯ ಸರ್ ಅವರು? ನೋ 50%ವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾನು ನಿಮಗೆ. ಬಿಹಾರಿಗೆ ಬನ್ನಿ 50%. ದೆಹಲಿನಲ್ಲಿ ಏನಾಗಿದೆ ಇವತ್ತು ಇಂಡಿಯಾ ಒಕ್ಕೂಟನೇ ಅವ್ರಿಗಿನ್ನ ಜಾಸ್ತಿ ತಗೋತೀವಿ ನಾವು. ನೀವು ರಾಜಸ್ಥಾನಕ್ಕೆ ಬನ್ನಿ, ಇವತ್ತು 50% ಇರ್ತಕ್ಕಂಥದ್ದು ಅವ್ರಿಗರ್ಧ ನಮ್ಗರ್ಧ ಆಗೋಂಥ ಪರಿಸ್ಥಿತಿ ಇದೆ. ಇಂಡಿಯಾಕ್ಕೆ 50%, ಅವ್ರಿಗೆ 50%. ಹಾಗಿದ್ರೆ ಇದು ವಿಧಾನಸಭಾ ಚುನಾವಣೆಯಲ್ಲಿ ಕಾಣಬೇಕಿತ್ತು. ಅಲ್ಲ ಒಂದು ನಿಮಿಷ, ನಾನು ದಿಲ್ಲಿ ಹೋಗ್ತೀನಿ, ಅರವಿಂದ್ ಕೇಜ್ರಿವಾಲ್ ಒಂದು ನಿಮಿಷ ನಮಗೆ ಒಂದೇ ಒಂದು ನಿಮಿಷ ನಿಮ್ಮ ಪ್ರಶ್ನೆ ಎಂಡಾಸ್ ಮಾಡ್ತೀನಿ ನಾನು. ರಾಜಸ್ಥಾನದಲ್ಲಿ ವಿಧಾನಸಭೆಯಲ್ಲಿ ನಮ್ಗೆ ಸೆಟ್ ಬೇಕಾಗಿದೆ. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದ ವೋಟ್? BJP ನಮ್ಗೆ ಎಷ್ಟು ವ್ಯತ್ಯಾಸ ಇದೆ? ಅದೇ ಕೇಳ್ತಾ ಇರೋದು ನಾನು. ವಿಧಾನಸಭೆಗಿಂತ ಬಿಜೆಪಿಗೆ ಲೋಕಸಭೆಯಲ್ಲಿ ವೋಟ್ಗಳು ಜಾಸ್ತಿ ಇಲ್ಲ. ಎವ್ರಿ ಸ್ಟೇಟ್ ಬಿಜೆಪಿ +5+6+7% ವೋಟನ್ನ ಲೋಕಸಭೆಯಲ್ಲಿ ತೆಗೆದುಕೊಳ್ಳುತ್ತೆ. ರಾಜಸ್ಥಾನ ವಿಧಾನಸಭೆಯಲ್ಲೇ ಏನು ಕಾಂಟ್ರಿಬ್ಯೂಷನ್ ಆಗಲಿಲ್ಲ. ರಾಜಸ್ಥಾನದಲ್ಲಿ ಇವತ್ತಿರ್ತಕ್ಕಂಥ ಈಕ್ವೇಷನ್ನು, ಚುನಾವಣೆ ನಂತರ ನಡೆದಿರ್ತಕ್ಕಂಥ ಈಕ್ವೇಷನ್ನು, ಕಾಂಗ್ರೆಸ್ ಪಾರ್ಟಿ ಇವತ್ತಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 50%ಗಿಂತ ಜಾಸ್ತಿ ಸೀಟನ್ನು ಗೆಲ್ತೀವಿ. ಅಟ್ ದ ಸೇಮ್ ಟೈಮ್ ಗುಜರಾತಲ್ಲಿ ನಾವು ಏನು ಚೇಂಜ್ ಆಗಿದೆ ಅಂತ, ಈಗ 50%ಗಿಂತ ಜಾಸ್ತಿ ಅಂದ್ರೆ 12ಕ್ಕಿಂತ ಜಾಸ್ತಿ ರಾಜಸ್ಥಾನದಲ್ಲಿ ನಿಮ್ಮ ಸಂಖ್ಯೆ ಬರುತ್ತೆ ಅಂದ್ರೆ ಕಳೆದ ಲೋಕಸಭೆಗೂ ಈ ಲೋಕಸಭೆಗೂ ಏನು ವ್ಯತ್ಯಾಸ ಆಗಿದೆ ರಾಜಸ್ಥಾನದಲ್ಲಿ? ಇಲ್ಲ, ಅದನ್ನೇ ಕಳೆದ ಲೋಕಸಭಾ ಚುನಾವಣೆಗೂ ಇವತ್ತಿಗೆ ಇಶ್ಯೂ ಇರ್ತಕ್ಕಂಥದ್ದೇ ಫೇಲ್ಯೂರ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್, ಬೆಲೆ ಏರಿಕೆ ಇಶ್ಯೂ, ಮೋದಿರವರ ಜನಪ್ರಿಯತೆ ಕಡಿಮೆ ಆಗಿರ್ತಕ್ಕಂಥದ್ದು. ಇದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವಾಗ್ಲಿಂದ. ಈಗ ನನ್ನ ಸ್ನೇಹಿತರಾಗಲಿ ಸಂದೇಶ್ ಖಾಲಿ ವಿಚಾರ ಹೇಳಿದ್ರು, ತಾವೇ ಒಂದು ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡಲಿಲ್ಲ. ನಾನು ಒಂದು ಸಣ್ಣ ನಿಮಗೆ ಅವ್ರಿಗೊಂದು ರಮೇಶ್ ಬಾಬು ಅವರೇ, ಫೇಲ್ಯೂರ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಎನ್ಕ್ಯಾಶ್ ಮಾಡಿಕೊಂಡು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ಸೋದಕ್ಕೆ ಕರ್ನಾಟಕದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಇದ್ದಾರೆ, ಒಂದು ಕಡೆ DK ಶಿವಕುಮಾರ್ ಇದ್ದಾರೆ, ಇಲ್ಲಿ ನಿಮ್ದು ಮಷಿನರಿ ಆಲ್ ಸೆಟ್ ಇದೆ. ಇಲ್ಲಿ ನೀವು ನಾವು 15 ಗೆಲ್ತೀವಿ 20 ಗೆಲ್ತೀವಿ ಅಂದ್ರೆ ಓಕೆ ಅಂತೀನಿ ನಾನು. ಅಂದ್ರೆ ನಿಮಗೆ 50% ದಾಟ್ತೀನಿ ಅಂದ್ರೆ ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ, ಮಧ್ಯಪ್ರದೇಶದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ನೀವೇನ್ ಹೇಳ್ತಾ ಇದ್ದೀರಲ್ಲ, ಆ ವೈಫಲ್ಯಗಳನ್ನ ಜನರಿಗೆ ಮುಟ್ಟಿಸಿ ಕಾಂಗ್ರೆಸ್ ಬುಟ್ಟಿಗೆ ವೋಟ್ ತರುವಂತ ನಾಯಕರು ಯಾರಿದ್ದಾರೆ? ಕೇಡರ್ ಎಲ್ಲಿದೆ? ಮಷಿನರಿ ಎಲ್ಲಿದೆ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು, DK ಶಿವಕುಮಾರ್ ಯಾವ ರೀತಿ ಇದ್ದಾರೋ ಅದೇ ರೀತಿ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಪೈಲಟ್ ರವರು ಇಬ್ರು ಇದ್ದಾರೆ. ಇಬ್ರು ಒಟ್ಟಿಗಿಲ್ಲ ಇದ್ದಾರೆ. ನೋಡಿ ಇಲ್ಲ, ಐ ಆಮ್ ವೆರಿ ಸಾರಿ. ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಇಬ್ರು ಒಟ್ಟಿಗೆ ಇದ್ದಾರೆ, ಇಬ್ರು ಒಟ್ಟಿಗೆ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಇಬ್ರು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಗೊತ್ತಿದೆ ಇವತ್ತು ಅವ್ರಿಗೂ. ಇವತ್ತು ಪ್ರಜಾಪ್ರಭುತ್ವ ಉಳಿದ್ರೆ ನಾವು ಉಳ್ಕೊಳ್ಳೋವಂಥದ್ದು ಅವ್ರಿಗೂ ಗೊತ್ತಾಗಿದೆ, ಮತ್ತೆ ಜನಕ್ಕೆ ಮನವರಿಕೆ ಆಗಿದೆ. ಇವತ್ತು ಅಸೆಂಬ್ಲಿನಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು ಇಲ್ಲಿ ಚೇಂಜಸ್ ಆಗುತ್ತೆ. ಅದಿಲ್ಲದೆ ಮೋದಿ ಯಾಕೆ ಮತ್ತೆ ಮೋದಿ 100 ಕ್ಯಾಂಡಿಡೇಟ್ ಬದಲಾವಣೆ ಮಾಡೋ ಅವಶ್ಯಕತೆ ಏನಿತ್ತು? ಇವತ್ತು ಗುಜರಾತಲ್ಲಿ ನೀವು ಲೀಡರ್ಶಿಪ್ ಇಲ್ಲ ಅಂತ ಹೇಳಿ ಒಪ್ಕೋತೀನಿ, ರಾಜಸ್ಥಾನದಲ್ಲಿ ಲೀಡರ್ಶಿಪ್ ಇಲ್ಲ ಅಂತ ಹೇಳ್ಬೇಡಿ, ಮಧ್ಯಪ್ರದೇಶದಲ್ಲಿ ಲೀಡರ್ಶಿಪ್ ಇಲ್ಲ ಅಂತ ಹೇಳ್ಬೇಡಿ. ಇವತ್ತು ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ಗೆ ಕ್ಯಾಂಡಿಡೇಟ್ ಆಗಿದ್ದಾರೆ. ನಮ್ಮ ಈಕ್ವೇಷನ್ಸು ಚೇಂಜ್ ಆಗಿದೆ, ಇಂಡಿಯಾ ಒಕ್ಕೂಟದ ಈಕ್ವೇಷನ್ಸು ಚೇಂಜ್ ಆಗಿದೆ. ಇಂಡಿಯಾ ಒಕ್ಕೂಟ ಮತ್ತು ಇಡೀ ಲೋಕಸಭಾ ಚುನಾವಣೆಯ ಕ್ರಕ್ಸ್ ಎಲ್ಲಿ ಅಂತ ಕೇಳಿದ್ರೆ, ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. DMK ಇಸ್ ಪರ್ಫಾರ್ಮಿಂಗ್, ಮಮತಾ ಬ್ಯಾನರ್ಜಿ ಇಸ್ ಪರ್ಫಾರ್ಮಿಂಗ್, ಅರವಿಂದ್ ಕೇಜ್ರಿವಾಲ್ ಇಸ್ ಪರ್ಫಾರ್ಮಿಂಗ್ ಇನ್ ದಿಲ್ಲಿ ಆ್ಯಂಡ್ ಪಂಜಾಬ್. ಸ್ವಲ್ಪ ಮಟ್ಟಿಗೆ ಲಾಲು ಯಾದವ್ ಪಾಪ್ಯುಲರ್ ವೋಟ್ಗಳಿವೆ, ಸೀಟ್ಗಳಾಗಿ ಎಷ್ಟು ಕನ್ವರ್ಟ್ ಆಗುತ್ತೆ ಗೊತ್ತಿಲ್ಲ. ಆದರೆ ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಗುಜರಾತ್, ದಿಲ್ಲಿ, ಹರಿಯಾಣ ಒಂದನ್ನು ಬಿಟ್ಟು, ನಾನು ಹರಿಯಾಣ ಸ್ವಲ್ಪ ಮಟ್ಟಿಗೆ ಭೂಪಿಂದರ್ ಸಿಂಗ ಹುಡ್ಡ ಬಂದ ನಂತರ BJPಗೂ ಒಂದು ಆತಂಕ ಇದೆ, ಹೀಗಾಗಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿದೆ. ಆದರೆ ಹಿಮಾಚಲ್, ಉತ್ತರಾಖಂಡ್ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾನು ಅಸ್ತಿತ್ವದಲ್ಲಿಲ್ಲ ಅಂತ ಪ್ರಶ್ನೆಯನ್ನು ಎದುರಿಸ್ತಿದೆ ಅಂತ ಹೇಳ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸ್ಟ್ರೈಕ್ ರೇಟ್ ಕಾಂಗ್ರೆಸ್ಸಿಗೆ ಬರ್ತಾ ಇಲ್ಲ ಆ ರಾಜ್ಯಗಳಲ್ಲಿ. ಆಯಿತು, ನಿಮ್ಮ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. 1952ರಿಂದ ಇಲ್ಲಿವರೆಗೂ 18 ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ. ನೀವು ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಒಂದೊಂದು ಚುನಾವಣೆಯಲ್ಲಿ ಜನ ಒಂದೊಂದು ತೀರ್ಮಾನ ತಗೋತಾರೆ. ನಿಮಗೆ ಲೀಡರ್ಶಿಪ್ ಇಲ್ಲದಲೇ ಇದ್ದಾಗಲೂ ಸಹ ಇಶ್ಯೂ ಬಂದರೆ ಜನ ವೋಟ್ ಹಾಕ್ತಾರೆ. ಇದು ಭಾರತದ ಪ್ರಬುದ್ಧ ಮತದಾರರು ಹಲವಾರು ಚುನಾವಣೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವತ್ತು ನಿಮಗೆ ಲೀಡರ್ಶಿಪ್ ಇದೆಯೋ ಇಲ್ಲವೋ ಅಲ್ಲ ಪ್ರಶ್ನೆ. ನೀವು ಕಳೆದ 2019ರಲ್ಲಿ ಏನು ಇಶ್ಯೂ ಇತ್ತು, ಚುನಾವಣೆ ಇಶ್ಯೂ, ಇವತ್ತೇನಿದೆ?
ನೀವು ಆವತ್ತು ಯಾವುದೋ ಪುಲ್ವಾಮಾ ಇಶ್ಯೂ ಇಟ್ಕೊಂಡು ಓಟ್ ತಗೊಳ್ಳೋದಕ್ಕೂ ಇವತ್ತು ನೀವು ಸರ್ಕಾರ ಏನು ಸಾಧನೆ ಮಾಡಿದ್ದೀರಾ, ಏನು ಕೊಟ್ಟಿದ್ದೀರಾ, ಜನಕ್ಕೆ ಏನು ಕೊಟ್ಟಿದ್ದೀರಾ, ಜನದ ಬೆಲೆ ಏರಿಕೆ ಏನಾಗಿದೆ, ಇದನ್ನ ಮೇಲೆ ನೀವು ಓಟ್ ಕೇಳಬೇಕಾಗತ್ತೆ. ಇವತ್ತು ಇನ್ನೊಂದು ಪುಲ್ವಾಮಾ ನೀವು ಸೃಷ್ಟಿ ಮಾಡೋಕ್ಕಾಗಲ್ಲ. ಇವತ್ತು ರಾಮ ಜನ್ಮಭೂಮಿ ಇಟ್ಕೊಂಡು ಹೋದ್ರೆ ಜನ ಏನಾಯ್ತು ಇವತ್ತು? ನೀವೇ ರಾಮ ಜನ್ಮಭೂಮಿ ಇಶ್ಯೂ ಹೇಳೋ ಸ್ಥಿತಿಯಲ್ಲಿ ನೀವಿಲ್ಲ. ಮಧ್ಯಪ್ರದೇಶದ ಸರ್ಕಾರವನ್ನು ಕಳ್ಕೊಂಡ್ರಿ. ಅವ್ರು 18 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ನಿಮಗೊಂದ್ಸಲ ವಾಪಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಈ ಬಾರಿ ಸಾಧ್ಯ ಆಗಲಿಲ್ಲ. ಆಗ್ದಲ್ಲಿ ಇರ್ಬೋದು, ಇಲ್ಲ ಛತ್ತೀಸ್ಗಢದಲ್ಲಿ 5 ವರ್ಷ ಅಧಿಕಾರ ನಡೆಸಿದ್ರಿ, ಪಾಪ್ಯುಲರ್ ಗೌರ್ಮೆಂಟ್ ಇದೆ, ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಇದೆ ಅಂತ ಹೇಳ್ತಾ ಇದ್ರಿ. 6ನೇ ವರ್ಷ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜಸ್ಥಾನದಲ್ಲಿ 2 ಪ್ರಬಲ ನಾಯಕರು, ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ನೀವು ಹೋಲಿಸ್ತಾ ಇದ್ದೀರಿ. ಇಬ್ಬರು ಸೇರಿ ಒಂದು ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ರಾಜಸ್ಥಾನದಲ್ಲಿ. ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಕಾರಣಗಳು ಒಪ್ಕೋತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ತೆಲಂಗಾಣದಲ್ಲಿ ಏನಾಯ್ತು ಕಾಂಗ್ರೆಸ್ ಪಾರ್ಟಿಗೆ? ದಟ್ ಈಸ್ ವಾಟ್. ನೋಡಿ ಈಗ ರೇವಂತ್ ರೆಡ್ಡಿ ನಾಯಕತ್ವ ಇದೆ ಅಂತ ಒಪ್ಕೋತೀವಿ, ಈಗ ರೇವಂತ್ ರೆಡ್ಡಿ ನಾಯಕತ್ವ ಒಪ್ಕೊಂಡು ಸಹ ನಾವು ಹೋಗಿದ್ದು ರಮೇಶ್ ಬಾಬು ಅವರೇ, ಸಾಮೂಹಿಕ ದಕ್ಷಿಣದ game ಬೇರೆ ನಾಯಕತ್ವದಲ್ಲಿ, ಇದೆ. ನಾಟ್ ಓನ್ಲಿ ರೇವಂತ್ ರೆಡ್ಡಿ. ನಾನು ದಕ್ಷಿಣದ ಗೇಮ್ ಬೇರೆ ಇದೆ ಸರ್, ಅದು ನಿಮ್ಮ ಟರ್ಫ್. ಅದು ಆ ಟರ್ಫಿಗೆ ಬರೋಣ ನಾವು. ದಕ್ಷಿಣದ ನಿಮ್ಮ ಟರ್ಫ್ ಇದೆ, ಇಲ್ಲಿ ನಿಮ್ದು ಅಪ್ಪರ್ ಹ್ಯಾಂಡ್ ಇದೆ, ಆ ವಿಷಯಕ್ಕೆ ಬರ್ತೀನಿ ನಾನು. ಇಲ್ಲಿ ಒಂದು ಅಜಿತ್ ಅವರೇ ನಾನು ಹೇಳಕ್ ಕೊಟ್ಟಂತದ್ದು ಇಲ್ಲ ಪ್ರಶ್ನೆ ಉತ್ತರ ಕೊಡ್ತೇನೆ. ರಮೇಶ್ ಅಣ್ಣ, ಇಲ್ಲ ನೀವು ಹೇಳಿ. ಅಲ್ಲಲ್ಲ, ಪ್ರಶ್ನೆ ಇರ್ಲಿಲ್ಲ, ಪ್ರಶ್ನೆ ಇರ್ಲಿಲ್ಲ. ಅನೇಕ ರಾಜ್ಯಗಳಲ್ಲಿ ಜೂನಿಯರ್ ಪಾರ್ಟ್ನರ್ಸ್ ಕಾಂಗ್ರೆಸ್ ನಿಮ್ ಜೂನಿಯರ್ ಚರ್ಚೆ ನೀವು ಇಶ್ಯೂ ಡಿವಿಯೇಟ್ ಮಾಡಕ್ ಹೋಗ್ಬೇಡಿ. NDA-ನವರು ಇಶ್ಯೂ ಡಿಬೇಟ್ ಮಾಡಕ್ ಹೋಗ್ಬೇಡಿ. ನಿಮಗೂ ಅಸ್ತಿತ್ವ ಇಲ್ಲ. ಕೇರಳದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ, ಕೇರಳದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ, ತಮಿಳುನಾಡಲ್ಲಿ ಪರಿಸ್ಥಿತಿ ಏನಿದೆ, ತೆಲಂಗಾಣದಲ್ಲಿ ಪರಿಸ್ಥಿತಿ ಏನಿದೆ, ಆಂಧ್ರ ಪ್ರದೇಶದಲ್ಲಿ ಪರಿಸ್ಥಿತಿ ಏನಿದೆ, ಚಿಂತಾಜನಕವಾಗಿದೆ. ಕರ್ನಾಟಕ ಸಂಖ್ಯೆ ಬರ್ಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಸಂಖ್ಯೆ ಬರ್ಬೇಕು. ರಮೇಶ್ ಬಾಬು ಅವರೊಂದು ಮಾತನ್ನ ಹೇಳಿದ್ರು. ಬಿಜೆಪಿ ಇದೆ. ಎಸ್, ಮಹೇಶ್ ಅವರು ಒಂದೇ ನಿಮಿಷ, ನಾನು ಕರ್ನಾಟಕದ ಸಂಖ್ಯೆಗೆ ಬರ್ಬೇಕು. ರಮೇಶ್ ಬಾಬು ಅವರು ಒಂದು ಮಾತನ್ನು ಹೇಳಿದ್ರು. ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಇಲ್ಲೆಲ್ಲ ಕೂಡ ಇಶ್ಯೂಸ್ ಮ್ಯಾಟರ್ ಆಗುತ್ತೆ. ಯಾರು ಒಪ್ಪಲಿ ಬಿಡಲಿ, 2014 ನಂತರ ಭಾರತದಲ್ಲಿ ಲೋಕಸಭಾ ಚುನಾವಣೆಗಳು ಅಮೆರಿಕದ ಪ್ರೆಸಿಡೆನ್ಷಿಯಲ್ ಸ್ಟೈಲಿನ ಚುನಾವಣೆಗಳಾಗಿದ್ದಾವೆ. ಮೋದಿ ವಿರುದ್ಧ ಯಾರು ಆ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕಂಡುಕೊಳ್ಳೋ ತನಕ ಹಿಂದಿ ಹಾರ್ಟ್ಲ್ಯಾಂಡ್ನ ಒಗಟನ್ನು ಬಿಡಿಸುವುದು ಕಾಂಗ್ರೆಸ್ಸಿಗೆ ಕಷ್ಟ ಇದೆ. ಒಂದು ಸಣ್ಣ ಬ್ರೇಕ್ ನಂತರ ಕರ್ನಾಟಕದಲ್ಲಿ ಈ ಸಮೀಕ್ಷೆ ಏನು ಸಂಖ್ಯೆಗಳ ಭವಿಷ್ಯ ನುಡಿತಾ ಇದೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.